ಮತ್ತೆ ಬೆಳಗಾವಿ ರಾಜಕಾರಣ ಗರಿಗೆದರಿದೆ. ಜಾರಕಿಹೊಳಿ ಫ್ಯಾಮಿಲಿ, ಸೌದಿ ಫ್ಯಾಮಿಲಿ, ಈಗ ಮತ್ತೆ ಜಟಾಪಟಿ ಶುರುವಾಗಿದೆ. ಅಥಣಿಗೆ ಎಂಟ್ರಿ ಕೊಟ್ಟಿದ್ದಂತಹ ರಮೇಶ್ ಜಾರಕಿಹೊಳಿ ಸೌದಿಯವರ ಸೋಲಿಗೆ ಕಾರಣರಾಗಿದ್ರು. ಅತಿ ದೊಡ್ಡ ಕದನದ ಕಾದಾಟ ಅನ್ನೋ ಹಂತಕ್ಕೆ ಹೋಗಿದೆ. ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಮತ್ತೆ ಬೆಳಗಾವಿ ರಾಜಕಾರಣ ಗರಿಗೆದರಿದೆ. ಜಾರಕಿಹೊಳಿ ಫ್ಯಾಮಿಲಿ, ಸೌದಿ ಫ್ಯಾಮಿಲಿ, ಕಿತ್ತಾಟ, ಗುದ್ದಾಟ ಮತ್ತೆ ಪ್ರಾರಂಭವಾಗುವ ಎಲ್ಲ ಲಕ್ಷಣಗಳು ಗೋಚರವಾಗ್ತಾ ಇವೆ. ಅಥಣಿಗೆ ಎಂಟ್ರಿ ಕೊಟ್ಟಿದ್ದಂತಹ ರಮೇಶ್ ಜಾರಕಿಹೊಳಿ ಸೌದಿಯವರ ಸೋಲಿಗೆ ಕಾರಣರಾಗಿದ್ದರು. ತಿರುಗು ಬಿದ್ದ ಸೌದಿ ಮತ್ತೆ ಅಥಣಿಯಿಂದ ಗೆದ್ದು ಈಗ ಮಂತ್ರಿಯಾಗುವ ಹೊಸ್ಟೆಲಲ್ಲಿದ್ದಾರೆ. ಈಗ ಮತ್ತೆ ಜಟಾಪಟಿ ಶುರುವಾಗಿದೆ. ಸೇರಿಗೆ ಸವಾ ಸೇರು ಅಂತಾರಲ್ಲ, ಈ ಥರ ಈ ಎರಡೂ ಫ್ಯಾಮಿಲಿಗಳು, ದಿಗ್ಗಜ ಫ್ಯಾಮಿಲಿಗಳ ನಡುವಿನ ಗುದ್ದಾಟ ಇದೇನು ಹೊಸದಲ್ಲ. ಆದರೆ ಹೊಸ ತಿರುವನ್ನು ಪಡೆದುಕೊಂಡಿದೆ. ಈಗ ತಾರ್ಕಿಕ ಅಂತ್ಯವನ್ನು ಕಾಣದೆ ಅತಿ ದೊಡ್ಡ ಗಲಾಟೆ, ಅತಿ ದೊಡ್ಡ ಕದನದ ಕಾದಾಟ ಅನ್ನೋ ಹಂತಕ್ಕೆ ಹೋಗಿದೆ. ಎಕ್ಸ್ಪೋಸ್ಡ್ ಸ್ಟೋರಿಯಲ್ಲಿ ಸವದಿ ವರ್ಸಸ್ ರಮೇಶ್ ಜಾರಕಿಹೊಳಿ ಅವರು ಕಾದಾಟದ, ಗುದ್ದಾಟದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಈ ಬೆಳಗಾವಿ ಅಂದ್ರೇ ಹಾಗೆ. ಬೆಳಗಾವಿ ರಾಜಕಾರಣ ರಾಜ್ಯ ಸರ್ಕಾರವನ್ನು ಕೂಡ ಗಡಗಡ ಅಂತ ನಡಗಿಸುವಂತಹ ಒಂದು ತಾಕತ್ತಿರುವಂಥ ರಾಜಕಾರಣ. ಬೆಳಗಾವಿ ರಾಜಕಾರಣಿ ಯಾವುದಾದ್ರೂ ಒಂದು ಕಲ್ಲು ಒಗೆದ್ರೆ ಅದು ಬೆಂಗಳೂರು ವಿಧಾನಸೌಧದ ಪಿಲ್ಲರನ್ನು ಅಲುಗಾಡಿಸುತ್ತೆ ಅನ್ನುವಂಥ ಮಾತುಗಳಿವೆ. ಇಂತಹ ಬೆಳಗಾವಿಯಲ್ಲಿ ದಿಗ್ಗಜ ಫ್ಯಾಮಿಲಿಗಳು, ಅವರ ಕುಟುಂಬದ ಇತಿಹಾಸ, ರಾಜಕೀಯ, ಸಹಕಾರ ಕ್ಷೇತ್ರ, ಇಲ್ಲಿಂದ ಬಂದಂಥವ್ರು ತಾನೇ ಕಿಂಗ್ ಅನ್ನೋ ಥರ ಮೆರಿತಾ ಇದ್ದಾರೆ ಹಲವು ರಾಜಕಾರಣಿಗಳು ಬೆಳಗಾವಿ ಜಿಲ್ಲೆಯಲ್ಲಿ. ಕೋಆಪರೇಟಿವ್ ಸೆಕ್ಟರ್ ತುಂಬ ಸ್ಟ್ರಾಂಗ್ ಸೆಕ್ಟರ್ ಬೆಳಗಾವಿಯಲ್ಲಿ ಮಾತ್ರ ತುಂಬ ಪ್ರಬಲವಾಗಿದೆ. ಹಲವು ಫ್ಯಾಮಿಲಿಗಳು ಕೋಆಪರೇಟಿವ್ ಸೆಕ್ಟರ್ನಿಂದ ಬಂದಂಥವ್ರು. ಕತ್ತಿ ಫ್ಯಾಮಿಲಿ ಆಗಿರ್ಬೋದು, ಸೌದಿಯವರ ಫ್ಯಾಮಿಲಿ ಆಗಿರ್ಬೋದು, ಚರಂತಿಮಠ ಆಗಿರ್ಬೋದು, ಜೊಲ್ಲೆ ಫ್ಯಾಮಿಲಿಯವರಾಗಿರ್ಬೋದು, ಕೋರೆಯವರಾಗಿರ್ಬೋದು, ಹೀಗೆ ಅಂಗಡಿ ಫ್ಯಾಮಿಲಿ, ಹಲವು ಅತಿ ದೊಡ್ಡ ಘರಾನಗಳು, ಕುಟುಂಬಗಳು, ಫ್ಯಾಮಿಲಿಗಳು ಬೆಳಗಾವಿಯಲ್ಲಿ ತಮ್ಮದೇ ಆದಂಥ ರಾಜಕೀಯ ಅಸ್ತಿತ್ವವನ್ನು ಇಟ್ಟುಕೊಂಡು ಹೋರಾಟವನ್ನು ಮಾಡ್ತಾರೆ. ಆದರೆ ಎರಡು ಪ್ರಬಲ ಕುಟುಂಬಗಳು, ಒಂದು ಲಕ್ಷ್ಮಣ ಸವದಿ, ಮತ್ತೊಂದು ಜಾರಕಿಹೊಳಿ. ಸವದಿ ಮತ್ತು ಜಾರಕಿಹೊಳಿ ಕುಟುಂಬದ ಈ ರಾಜಕೀಯ ವೈರತ್ವ ಇಂದು ನೆನೆಯದಲ್ಲ, ಸರಿಸುಮಾರು 3 ದಶಕಗಳಿಂದಲೂ ಇದೆ. ಆದರೆ ಈಗ ಇದೊಂದು ಬೇರೆಯ ಲೆವೆಲ್ಲಿಗೆ ಹೋಗಲಿಕ್ಕೆ ರೆಡಿಯಾಗಿದೆ. ಎಸ್ ವೀಕ್ಷಕರೇ, ಯಾವಾಗ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಿಂದ ಅಥಣಿಯಲ್ಲಿ ಮಹೇಶ್ ಕುಮಟಳ್ಳಿ ಅನ್ನುವಂತಹ ಒಬ್ಬರನ್ನು ನಿಲ್ಲಿಸಿ ಸೌದಿ ವಿರುದ್ಧ ತೊಡೆತಟ್ಟಿ ಗೆಲ್ಲಿಸಿದ್ರು, ಆವಾಗ ಸೌದಿಯವರಿಗೆ ತುಂಬ ಅವಮಾನ ಅನ್ನೋ ಥರದ್ದಾಯಿತು. ಸೌದಿಯವರು ತಿರುಗಿ ಬಿದ್ದರು, ಸೋತರು ಕೂಡ DCM ಆದರು. 18 ಜನ ಕಾಂಗ್ರೆಸ್ನಿಂದ JDSನಿಂದ ಕರ್ಕೊಂಡು ಹೋಗಿದ್ದಕ್ಕೆ ಅವರು ಮಿನಿಸ್ಟರ್ ಆದರು ಅನ್ನುವಂಥ ಕ್ಲೇಮನ್ನು ರಮೇಶ್ ಜಾರಕಿಹೊಳಿ ಮಾಡಿಕೊಂಡ್ರು. ಅದಾದಮೇಲೆ ರಮೇಶ್ ಜಾರಕಿಹೊಳಿಯವರ CD ಔಟ್ ಆಯಿತು. ಆಗ ರಮೇಶ್ ಜಾರಕಿಹೊಳಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಲಕ್ಷ್ಮಣ ಸವದಿ DCM ಆಗಿ ಮುಂದುವರೆದರು. ಈ ರೀತಿಯ ಜಿದ್ದಾಜಿದ್ದಿ ಯಾವ ರೀತಿ ಹೋಯ್ತಂದರೆ 2023ರ ಹೊತ್ತಿಗೆ ಲಕ್ಷ್ಮಣ ಸವದಿಯವರು ಇದೇ ಜಾರಕಿಹೊಳಿ ಫ್ಯಾಮಿಲಿಯ ಕಾಟದಿಂದ ಬೇಸತ್ತು ನಾನು BJP ಬಿಡ್ತಿದ್ದೀನಿ ಅನ್ನುವಂತಹ ಘೋಷಣೆಯನ್ನು ಮಾಡಿ ಪರಿಣಾಮ ಕಾಂಗ್ರೆಸ್ ಸೇರಿದರು. BJPಯಿಂದ ಮಹೇಶ್ ಕುಮಟಳ್ಳಿಗೆ ಟಿಕೆಟು, ಕಾಂಗ್ರೆಸ್ನಿಂದ ಲಕ್ಷ್ಮಣ ಸವದಿ ಅವರಿಗೆ ಟಿಕೆಟು. ಮತ್ತೆ ಜಿದ್ದಾಜಿದ್ದಿ, ಮತ್ತೆ ಹೋರಾಟ, ಮತ್ತೆ ಸೌದಿ ವರ್ಸಸ್ ಜಾರಕಿಹೊಳಿ.
ಫೈನಲಿ ಲಕ್ಷ್ಮಣ ಸವದಿ ಅವರು ಗೆದ್ದರು. ಸವದಿ ಅವರು ಮಿನಿಸ್ಟರ್ ಆಗಬೇಕಿತ್ತು, ಆದರೆ ಯಾವ ಕಾರಣದಿಂದ ಮಿನಿಸ್ಟರ್ ಆಗಿಲ್ಲ ಅನ್ನೋದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಗೊತ್ತು. ಎಸ್ ವೀಕ್ಷಕರೇ, ಈಗ ಸೌದಿ ಅವರು ಮುಂದಿನ ಕ್ಯಾಬಿನೆಟ್ ರೀಶಫಲ್ನಲ್ಲಿ ಮಿನಿಸ್ಟರ್ ಆಗ್ತಾರೆ, 99.9% ಮಿನಿಸ್ಟರ್ ಆಗ್ತಾರೆ ಅನ್ನೋಂಥ ಮಾತುಗಳಿದ್ದಾವೆ. ಇದೇ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ ಸವದಿಯವರ ನಡುವಿನ ಕಾದಾಟ ಮತ್ತೊಂದು ಮಗ್ಗಲಿಗೆ ಹೊರಳಿದೆ. ರಮೇಶ್ ಜಾರಕಿಹೊಳಿ ಅತಣಿಗೆ ಬಂದಾಗ ಪ್ರೆಸ್ ಮೀಟ್ ಮಾಡ್ತಾರೆ. ರಮೇಶ್ ಜಾರಕಿಹೊಳಿ ಅವರ ಬಾಯಿಗೆ ಹಿಡಿತಾ ಇಲ್ಲ ಬಿಡಿ, ಅವ್ರು ಯಾರ ಬಗ್ಗೆನೂ ಏಕವಚನದಲ್ಲೇ ಮಾತಾಡ್ತಾರೆ. ಈವನ್ ಸಿದ್ದರಾಮಯ್ಯನವ್ರ ಬಗ್ಗೆನೂ ಅವ ಇವ ಅಂತಾನೆ ಮಾತಾಡೋದವರು. ಅವ್ರು ಬೆಳೆದ್ಕೊಂಡು ಬಂದಿದ್ದ ಹಂಗೆ, ಅವ್ರ ಬಾಯಿ ಇರೋದು ಹಂಗೆ, ಅವ್ರ ಮಾತುಗಳೇ ಹಂಗೆ. ಅದೇ ರೀತಿ ಲಕ್ಷ್ಮಣ ಸವದಿ ವಿರುದ್ಧನೂ ಮಾತಾಡಿದರು. ಇದು ಸವದಿಯವರು ರೊಚ್ಚಿಗೇಳುವಂತೆ ಮಾಡಿತು. ಲಕ್ಷ್ಮಣ ಸವದಿಯವರು ಒಂದು ಹೆಜ್ಜೆ ಮುಂದೆ ಹೋಗಿ, ನಾನು ಟ್ರ್ಯಾಕ್ಟರ್ ಹೊಡೆಯೋಕ್ಕೂ ರೆಡಿ, ಡ್ಯಾಶ್ನಿಂದ ಹೊಡೆಯೋಕ್ಕೂ ರೆಡಿ ಅಂತ ಹೇಳ್ಬಿಟ್ರು. ಅದು ರಮೇಶ್ ಜಾರಕಿಹೊಳಿ ಅಂತ ಹೇಳಿಲ್ಲ, ಆದರೆ ಅವರ ಮಾತಿನ ಭರಾಟೆ, ಮಾತಿನ ವರಸೆ ರಮೇಶ್ ಜಾರಕಿಹೊಳಿ ವಿರುದ್ಧ ಇದ್ದುದಂತೂ ಸುಳ್ಳು ಅಂತ ಯಾರೂ ಹೇಳೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ಮಿನಿಸ್ಟರ್ ಆಗೋ ಹಂತದಲ್ಲಿದ್ದಾರೆ. ಲಕ್ಷ್ಮಣ ಸವದಿ BJPಗೆ ಸೇರ್ತಾರೆ ಅನ್ನೋಂಥ ಮಾತುಗಳಿವೆ. ರಮೇಶ್ ಜಾರಕಿಹೊಳಿ BJPಯಿಂದ ಒಂದು ಕಾಲು ಹೊರಗಿಟ್ಟಿದ್ದಾರೆ ಅನ್ನೋಂಥ ಮಾತುಗಳಿವೆ. ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಬೆಳಗಾವಿ ರಾಜಕಾರಣ ಸಾಕ್ಷಿ ಆಗ್ತಾ ಇದೆ. ಹಾಗಾದರೆ ಬೆಳಗಾವಿ ರಾಜಕಾರಣ ಮುಂದೆ ಯಾವ ದಿಕ್ಕಿನತ್ತ ಹೋಗುತ್ತೆ? ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಈಗ ಮಿನಿಸ್ಟರ್ ಇದ್ದಾರೆ. ಲಕ್ಷ್ಮಣ ಸವದಿ ಅವರು ಕ್ಯಾಬಿನೆಟ್ಗೆ ಬಂದರೆ ಮುಂದೆ ಯಾವ ರೀತಿ ಡೆವಲಪ್ಮೆಂಟ್ ಬೆಳಗಾವಿಯಲ್ಲಿ ನಡೆಯುತ್ತೆ? ರಮೇಶ್ ಜಾರಕಿಹೊಳಿ ನೆಕ್ಸ್ಟ್ JDSಗೆ ಸೇರ್ತಾರೆ ಅನ್ನೋಂಥ ಮಾತುಗಳಿವೆ. ಹಾಗಾದರೆ ರಮೇಶ್ JDSಗೆ ಹೋದರೆ BJPಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ, ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ. ಮುಂದೆ ಯಾವುದೇ ಸರ್ಕಾರ ಬಂದ್ರೂ ಮತ್ತೆ ನಮ್ಮವರೊಬ್ಬರು ಮಿನಿಸ್ಟರ್ ಇರಲಿ ಅನ್ನೋ ಅಜೆಂಡಾ ಜಾರಕಿಹೊಳಿ ಫ್ಯಾಮಿಲಿಗಿದೆ. ಇದ್ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ? ಎಲ್ಲದಕ್ಕೂ ಕಾಲವೇ ಉತ್ತರ ಹೇಳಬೇಕು. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ, ಜಲ, ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.